ಗುಡ್ ನ್ಯೂಸ್ ಅನ್ನ ನೀಡೋದಕ್ಕೆ ಸರ್ಕಾರ ರೆಡಿ ಇದೆ. ತುಂಬಾನೇ ಬೇಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂತಹ ಆದೇಶವನ್ನು ಹೊರಡಿಸುವ ಮುಖಾಂತರ ಸರ್ಕಾರಿ ನೌಕರರ ಒಂದು ವೇತನವನ್ನ ಹೆಚ್ಚಳ ಮಾಡುತ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಕೇಂದ್ರ ಕೊಟ್ಟ ತಕ್ಷಣ ರಾಜ್ಯದಲ್ಲಿಯೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಹಾಗಾದ್ರೆ ದೇಶದಲ್ಲಿ ಯಾವ ರೀತಿಯಾದಂತಹ ಒಂದು ಹಣದುಬ್ಬರ ನಡೀತಾ ಇದೆ, ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಒಂದು AICPI ಅಂದ್ರೆ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ಆಧಾರದ ಮೇಲೆ ಭಾರತೀಯ ಬೆಲೆ ಸೂಚ್ಯಂಕ ಪ್ರಾಧಿಕಾರ ಏನಿದೆ ಅವರು ಪ್ರತಿಯೊಂದು ತಿಂಗಳಿಗೆ ದೇಶದಲ್ಲಿ ನಡೀತಾ ಇರುವಂತಹ ಹಣದುಬ್ಬರ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನ ಗಮನದಲ್ಲಿಟ್ಟುಕೊಂಡು ಒಂದು ವೇತನವನ್ನ ಹೆಚ್ಚಳ ಮಾಡೋದಕ್ಕೆ ಒಂದು ಶಿಫಾರಸನ್ನ ಮಾಡೋದಕ್ಕೆ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಆ ಒಂದು ಇಂಡೆಕ್ಸ್ ಅನ್ನೇ ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ಕೂಡ ಸರ್ಕಾರಿ ನೌಕರರಿಗೆ ಈ ಒಂದು ಪ್ರೆಸೆಂಟ್ ಇರುವಂತಹ ಆರ್ಥಿಕ ಹಣದುಬ್ಬರವನ್ನ ಸರಿದೂಗಿಸುವುದಕ್ಕೆ ಸರ್ಕಾರಿ ನೌಕರರ ಒಂದು ಆರ್ಥಿಕ ಸ್ಥಿತಿಗತಿಯನ್ನ ಕಾಪಾಡುವುದಕ್ಕಾಗಿ ಎಷ್ಟು ಫಿಟ್ಮೆಂಟ್ ಅನ್ನ ನೀಡಬೇಕು ಅಂತ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಸೊ ಎಲ್ಲ ಒಂದು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರಿಗೆ ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ಸಿಗಬೇಕಾಗಿದೆ, ಎಷ್ಟು ಪರ್ಸೆಂಟ್ DA ಹೆಚ್ಚಳ ಆಗಬೇಕಾಗಿದೆ ಎನ್ನುವನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ದಯವಿಟ್ಟು ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೊಡೋ ಒಂದು ಲೈಕ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಅಂಡ್ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಡೇ ಟು ಡೇ ಅಪ್ಡೇಟ್ಸ್ಗಳನ್ನು ನಾವು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀವಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾನೇ ಉಪಯುಕ್ತವಾಗುತ್ತೆ. ಸೊ ಹಾಗಾದ್ರೆ ಬನ್ನಿ ನೋಡೋಣ ಯಾವ ರೀತಿಯಾದಂಥ ಮಾಹಿತಿ ಬರ್ತಾ ಇದೆ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ. ಮತ್ತು ಅದಾದ ನಂತರ DA ಹೈಕ್ಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಯಾವ ಒಂದು ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ನೀಡ್ತಾ ಇದೆ, ಕೇಂದ್ರ ಸರ್ಕಾರ ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನು ನೀಡಿದೆ. ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಪರ್ಸೆಂಟ್ ಹೆಚ್ಚಳ ಆಗಲಿದೆ ಮತ್ತು ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಮತ್ತು ಗ್ರೂಪ್ D ನೌಕರರಿಗೆ ಇದರಿಂದ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗಲಿದೆ ಅನ್ನೋದನ್ನ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಸರ್ಕಾರಿ ನೌಕರರಿಗೆ ಬಂತು ಸಿಹಿ ಸುದ್ದಿ. DA ಹೆಚ್ಚಳ ದೃಢಪಟ್ಟಿದೆ. ಸರ್ಕಾರಿ ನೌಕರರಿಗೆ 4% ಹೆಚ್ಚಳ, DA 4% ಹೈಕ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಏನಿದೆ ಮಾಹಿತಿ ಅಂತ ನೋಡೋಣ ಬನ್ನಿ. The dearance allowance will increase. People are seeing and reading a variety of news about the DA hike on social media and the discussion is accelerating. This time we anticipate a DA hike of up to 4% which could potentially lead to a significant salary increase ಅಂತ. ಸೊ ಆಲ್ರೆಡಿ ನಾನು ಹೇಳಿದ ಹಾಗೆ ಸೋಷಿಯಲ್ ಮೀಡಿಯಾ ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಒಂದು DA ಹೈಕ್ಗೆ ಸಂಬಂಧಿಸಿದಂತೆ ಇವಾಗ ತುಂಬಾನೇ ನ್ಯೂಸ್ಗಳು ಬರ್ತಾ ಇರುವಂತದ್ದು. ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಕೂಡ ಇದನ್ನೇ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮೀಡಿಯಾ ಹೌಸಸ್ಗಳು, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲರೂ ಕೂಡ 7ನೇ ವೇತನ ಆಯೋಗ ಆಯಿತು. ಇದಾದ ಮೇಲೆ ಇವಾಗ ಸರ್ಕಾರ 7ನೇ ವೇತನ ಆಯೋಗದ ನಂತರ ಅತಿ ದೊಡ್ಡ ಸ್ಟೆಪ್ ಅಂತಾನೆ ಹೇಳ್ಬೋದು, DA ಹೈಕ್ ಅನ್ನ ನೀಡಬೇಕು ಅನ್ನೋದನ್ನ ಕೇಳಲಾಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇವಾಗ ಒಂದು CA ಷಡಕ್ಷರಿ ಅವರು ಸದ್ಯದಲ್ಲೇ ಮಹಾ ಒಂದು ಸಭೆಯನ್ನ ಕೂಡ ಕರೆದಿದ್ದಾರೆ. ಅದರಲ್ಲಿ OPS ಬಗ್ಗೆಯೂ ಕೂಡ ಚಿಂತನೆ ಮಾಡಲಾಗ್ತಾ ಇದೆ, ಒಂದು ಮೆಡಿಕಲ್ ವ್ಯವಸ್ಥೆ ಬಗ್ಗೆ ಕೂಡ ಚಿಂತನೆ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೇನೆ DA ಹೈಕ್ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಆಲ್ರೆಡಿ ಹೇಳಿದ್ದಾರೆ, ಯಾವಾಗ ಕೇಂದ್ರ ಸರ್ಕಾರ DA ಹೈಕ್ ನೀಡುತ್ತೆ ಅದೇ ಒಂದು ದಿನ ರಾಜ್ಯ ಸರ್ಕಾರ ಕೂಡ ನೀಡುವಂಥದ್ದು, ಅದರಲ್ಲಿ ಯಾವುದೇ ರೀತಿಯಾದಂಥ ಡೇಟ್ ಮತ್ತು ಮುಂದೆ ಓಡಿಸುವಂತ ಒಂದು ಕೆಲಸವೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಿಂದೆ ಕೂಡ ಆಲ್ರೆಡಿ CM ಸಿದ್ದರಾಮಯ್ಯನವರು CM ಆದ್ಮೇಲೆ ಬೇಸಿಕಲಿ 2 ಬಾರಿ DA ಹೈಕ್ ಅನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮಾಡಿದ ತಕ್ಷಣ 2 ದಿನಗಳಲ್ಲಿ ಅವರು ಕೂಡ ಅಫಿಷಿಯಲ್ ಆಗಿರುವಂತಹ ಆರ್ಡರ್ ಅನ್ನ ಹೊರಡಿಸುವ ಮುಖಾಂತರ 0.272 ರೇಷಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು DA ಹೈಕ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಪ್ರೀವಿಯಸ್ ಆಗಿ ಮಾಡಿರುವಂತದ್ದು ನೋಡಿದೀವಿ. ಏನಕಂದ್ರೆ ಲಾಸ್ಟ್ ಟೈಮ್ ಜನವರಿಯ ಒಂದು DA ಹೈಕ್ ಕೇಂದ್ರ ಸರ್ಕಾರ ಸುಮಾರು 4% ನೀಡುತ್ತೆ. ತಕ್ಷಣ CM ಸಿದ್ದರಾಮಯ್ಯನವರು ಕೂಡ ಆಕ್ಟಿವ್ ಆಗಿ ಮುಂದೆ ಬಂದು 0.72 ಒಂದು ರೇಷಿಯೋದಲ್ಲಿ ಅರೌಂಡ್ 3.75% ಏನೋ DA ಹೈಕ್ ಅನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ನೀಡ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಯಾವಾಗ ನೀಡುತ್ತೆ ಅದಾದ್ಮೇಲೆ ನಾಟ್ ಓನ್ಲಿ ಕರ್ನಾಟಕ ಸರ್ಕಾರ, ಉಳಿದಂತ ಎಲ್ಲ ಸರ್ಕಾರ, ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಆಂಧ್ರ ಈ ರೀತಿಯಾದಂಥ ಎಲ್ಲ ಸರ್ಕಾರಗಳು ಕೂಡ ಮೊದಲಿನಿಂದಲೂ ಇದನ್ನೇ ಫಾಲೋ ಮಾಡ್ತಾ ಬಂದಿದ್ದಾವೆ. ಸೊ ಕೇಂದ್ರ ಸರ್ಕಾರ ಭಾರತೀಯ ಬೆಲೆ ಸೂಚ್ಯಂಕವನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರಿಗೆ ಒಂದು ಅಪ್ರಾಪ್ರಿಯೇಟ್ ಆಗಿರುವಂತ DA ಹೈಕ್ ಅನ್ನ ನೀಡ್ತಾರೆ. ಸೊ ಅದಾದ್ಮೇಲೆ ಅದರಲ್ಲಿ ಅಲ್ಪ ಸ್ವಲ್ಪ ಚೇಂಜಸ್ ಗಳನ್ನ ಮಾಡಿ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ನೀಡುವಂತ ಒಂದು ಪರಂಪರೆ ಮೊದಲಿನಿಂದಲೂ ಕೂಡ ಬಂದಿದೆ. ಅದು ಮುಂದೆ ಕೂಡ ಅದೇ ರೀತಿಯಾಗಿರುತ್ತೆ. ಸೊ ಇವಾಗ ಕೇಂದ್ರ ಸರ್ಕಾರಿ ನೌಕರರೇ ಆಲ್ರೆಡಿ ಹೇಳ್ತಾ ಇರುವಂತದ್ದು, ಜನವರಿಯಲ್ಲಿ ಲಾಸ್ಟ್ ಟೈಮ್ ನಾವು DA ಹೈಕ್ ಅನ್ನ ಪಡೆದಿದ್ದೇವೆ ಅಂಡ್ ಸರ್ಕಾರಿ ನೌಕರರ ನಿಯಮಾವಳಿ ಪ್ರಕಾರ ಪ್ರತಿ 6 ತಿಂಗಳಿಗೊಮ್ಮೆ ನೌಕರರ ಒಂದು DA ನಲ್ಲಿ ಹೆಚ್ಚಳವನ್ನ ಮಾಡಬೇಕಾಗುತ್ತೆ. ಏನು 6 ತಿಂಗಳಲ್ಲಿ ಸರಾಸರಿ AICPI ಇಂಡೆಕ್ಸ್, ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಿದೆ ಅದರ ಒಂದು ಆಧಾರದ ಮೇಲೆ ಅಂತ. ಸೊ ಹಾಗಾದ್ರೆ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ಎಲ್ಲಿ ನೋಡಬಹುದು ಅಂತ ಕೂಡ ನಿಮ್ಮೊಂದು ಪ್ರಶ್ನೆ ಇರುತ್ತೆ. ಅದನ್ನ ನೀವು ಗೂಗಲ್ ಮಾಡಬಹುದು. ಒಂದು ಇಂಡಿಯನ್ ಲೇಬರ್ ಬ್ಯೂರೋ ಅಂತ ಸರ್ಚ್ ಮಾಡಿ ಅದರಲ್ಲಿ ಲೇಬರ್ ಬ್ಯೂರೋ
ಮ್ಯಾಕ್ರೋ ಇಂಡೆಕ್ಸ್ ಅಂತ ಬರುತ್ತೆ, AICPI ಇಂಡೆಕ್ಸ್ ಅಂತ ಕೂಡ ತೋರಿಸ್ತಾರೆ. ಇನ್ನೊಂದು ವಿಡಿಯೋದಲ್ಲಿ ನಾವು ಅದನ್ನ ತೋರಿಸ್ತೀವಿ ನಿಮಗೆ ಯಾವ ರೀತಿಯಾಗಿ ಕಾಣಿಸುತ್ತೆ AICPI ಇಂಡೆಕ್ಸ್. ಪ್ರತಿಯೊಂದು ತಿಂಗಳಿಗೆ ಒಂದು AICPI ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಲಾಗುತ್ತೆ. ಅಂದ್ರೆ ಜನವರಿಗೆ ಇಷ್ಟು 130 ಇದೆ, ಫೆಬ್ರವರಿಯಲ್ಲಿ 132 ಆಗಿದೆ, ಮಾರ್ಚ್ ಅಲ್ಲಿ 133 ಆಗಿದೆ. ಸೊ ಈ ರೀತಿಯಾಗಿ ಒಂದು 12 ತಿಂಗಳಿಗೆ 12 ಇಂಡೆಕ್ಸಸ್ ಗಳನ್ನ ಅವರು ರಿಲೀಸ್ ಮಾಡ್ತಾ ಹೋಗ್ತಾರೆ. ಸೊ ಇವಾಗ ಜುಲೈನಲ್ಲಿ DA ಹೈಕ್ ಮಾಡಬೇಕು ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ಈ ಒಂದು 6 ತಿಂಗಳ AICPI ಇಂಡೆಕ್ಸ್ ನ ಸರಾಸರಿಯನ್ನ ತೆಗೆದುಕೊಳ್ಳಲಾಗುತ್ತೆ. ಆ ಒಂದು ಸರಾಸರಿಯಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಕಳೆದ ಒಂದು ಸರಾಸರಿಗೆ ಕಂಪೇರ್ ಮಾಡಿದ್ರೆ ಅಂತ ಮೊಟ್ಟ ಮೊದಲನೇದಾಗಿ ಅದನ್ನ ಲೆಕ್ಕ ಹಾಕಲಾಗುತ್ತೆ. ಸೊ ಅದಾದ ನಂತರ ಸರ್ಕಾರಿ ನೌಕರರಿಗೆ ಎಷ್ಟು DA ಹೈಕ್ ನೀಡಬೇಕು ಅನ್ನೋದನ್ನ ಸರ್ಕಾರ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಏನು DA ನ ಮೆರ್ಜ್ ಮಾಡಿದ ನಂತರ ಬರೀ 8.5% DA ಮಾತ್ರ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಉಳಿದಿದೆ. ಏನಕ್ಕಂದ್ರೆ 31% ಆಲ್ರೆಡಿ ಮೆರ್ಜ್ ಮಾಡಿದ್ದಾರೆ. ಸೊ ಇವಾಗ ಬೇಸಿಕ್ ಇನ್ಕ್ರೀಸ್ ಆಗಿದೆ, ಅದರ ಮೇಲೆ 4% ಏನಾದ್ರೂ ಸಿಕ್ಕರೆ ಸರ್ಕಾರಿ ನೌಕರರ ಸಂಬಳದಲ್ಲಿ ಭರ್ಜರಿ ಆಗಿರುವಂತಹ ಏರಿಕೆ ಆಗುವುದಂತೂ ಖಚಿತ. ಅಂಡ್ 4% ಈ ಒಂದು AICPI ಇಂಡೆಕ್ಸ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಇದೆ ಅದನ್ನ ನೋಡಿದ್ರೆ ಸಿಗುವಂತದ್ದು ಕೂಡ ಖಚಿತವಾಗಿದೆ. ಸೊ ಇನ್ನು ಆಕ್ಚುಯಲ್ ಆಗಿರುವಂತಹ ಡೇಟ್ಸ್ ಗಳು ಬರುವಂತದ್ದು ಮಾತ್ರ ಬಾಕಿ ಇದೆ. ಅದು ಇಂದು ನಾಳೆ ಅನ್ನೋ ಒಂದು ರೀತಿಯಲ್ಲಿ ಸರ್ಕಾರ ಇವಾಗ ಹೊರಡಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಅಬೌಟ್ 1 crore ಫ್ಯಾಮಿಲೀಸ್ ವಿಲ್ ಬೆನಿಫಿಟ್ ಫ್ರಮ್ ದ DA ಹೈಕ್ ಅಂತ. ಸುಮಾರು 1 ಕೋಟಿ ಫ್ಯಾಮಿಲೀಸ್ ಗಳಿಗೆ ಈ ಒಂದು DA ಹೈಕ್ ನಿಂದ ಹೆಲ್ಪ್ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಯು ಮಸ್ಟ್ ಬಿ ವಂಡರಿಂಗ್ ವೆನ್ ದ ಗೌರ್ಮೆಂಟ್ ವಿಲ್ ಅನೌನ್ಸ್ ದ DA ಹೈಕ್ ಅಂತ. ಸೊ ನಮ್ಮೆಲ್ಲರೂ ಒಂದು ಪ್ರಶ್ನೆ ಇರುತ್ತೆ, ಯಾವಾಗ ಸರ್ಕಾರ ಈ ಒಂದು DA ಹೈಕ್ ಅನ್ನ ಅನೌನ್ಸ್ ಮಾಡುತ್ತೆ ಅಂತ. ಆಕ್ಚುಲಿ ದ ಮೋದಿ ಗೌರ್ಮೆಂಟ್ ಕ್ಯಾನ್ ಅನೌನ್ಸ್ ದ DA ಹೈಕ್ ಬೈ ದಿ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಅಂತ ಹೇಳಲಾಗ್ತಾ ಇದೆ. ಸೊ ಇವಾಗ ಆಗಸ್ಟ್ ಮುಗಿತಾ ಬಂತು. ಸೊ ಆಗಸ್ಟ್ ಆಲ್ಮೋಸ್ಟ್ ಮುಗಿದಿದೆ, ಇವಾಗ ಇನ್ನೊಂದು 10 ದಿನ ಮಾತ್ರ. ಸೊ ಇದಾದ್ಮೇಲೆ ನೆಕ್ಸ್ಟ್ ತಿಂಗಳ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಮೊಟ್ಟ ಮೊದಲನೇ ವಾರದಲ್ಲಿಯೇ ಸರ್ಕಾರಿ ನೌಕರರಿಗೆ DA ಹೈಕ್ ಅನ್ನ ಮಾಡೋದಕ್ಕೆ ಮೋದಿ ಸರ್ಕಾರ ಸಂಪೂರ್ಣವಾಗಿರುವಂತಹ ಸಿದ್ಧತೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. This will instill a sense of enthusiasm in everyone, serving as the welcome boost anta. Employees will no longer receive DA arrears of 18 months. This is a significant setback for employee organizations because they have been demanding it for a long time anta. So basically 18 ತಿಂಗಳ DA ನ ಇನ್ನು ಏನು ಕನ್ಫರ್ಮ್ ಮಾಡ್ತಾ ಇಲ್ಲ ಅವರು, ಆದರೆ ಏನು DA ಹೈಕ್ ಬರಬೇಕಾಗಿದೆ ಆ ಒಂದು DA ಹೈಕ್ ಅನ್ನ ಇಲ್ಲಿ ನೀಡೋದಕ್ಕೆ ಸರ್ಕಾರ ಸಿದ್ಧ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. Central employees will see a 4% increase in their dearance allowance. And following this increase, the dearance allowance DA will rise to 54%, resulting in a significant increase in the salary. In the current circumstances, employees are taking advantage of 50% DA. The 4% increase in DA rates will take effect from July 1 ಅಂತ. ಆಲ್ರೆಡಿ 50% DA ನ ಕೇಂದ್ರ ಸರ್ಕಾರಿ ನೌಕರರು ಪಡಿತಾ ಇದ್ದಾರೆ. ಇನ್ನು 4% ಹೆಚ್ಚಳ ಆದ್ರೆ ಅವರು 54% ಆಗುತ್ತೆ. ಅಂಡ್ ಇದನ್ನ ಸೆಪ್ಟೆಂಬರ್ ನಿಂದ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಆಲ್ರೆಡಿ ನೀವು ಹಿಂದೆ ಕೂಡ ನೋಡಿದ್ದೀರಾ ಯಾವಾಗಿನಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಅದು ಜುಲೈ 1ರಿಂದಲೇ ಇಂಪ್ಲಿಮೆಂಟ್ ಮಾಡ್ತಾರೆ. ಜುಲೈ ಮತ್ತು ಆಗಸ್ಟ್ ಈ 2 ತಿಂಗಳ ಅರಿಯರ್ಸ್ ಅನ್ನ ರಾಜ್ಯ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ಕ್ಯಾಶ್ ರೂಪದಲ್ಲಿ ಕೂಡ ನಾವು ನೋಡಿದ್ದೀವಿ. ಅಂದ್ರೆ ಕ್ಯಾಶ್ ರೂಪದಲ್ಲಿ ಸರ್ಕಾರಿ ನೌಕರರ ಅಕೌಂಟ್ಗೆ ಈ ಒಂದು ಹಣವನ್ನ ನೀಡಲಾಗುತ್ತೆ, ಹಣವನ್ನ ಕಳಿಸಲಾಗುತ್ತೆ. ಸೊ ಅದು ಕೂಡ ನಾವು ಆಲ್ರೆಡಿ ನೋಡಿರುವಂತದ್ದು. ಹಿಂದೆ ಕೂಡ ಜನವರಿಯಲ್ಲಿ ಇಂಪ್ಲಿಮೆಂಟ್ ಮಾಡುವಾಗ ಅದು ಜನವರಿಯಲ್ಲಿ ಆಗಿರಲಿಲ್ಲ, ಜನವರಿ ಫೆಬ್ರವರಿ ಮಿಸ್ ಆಗಿ ಮಾರ್ಚ್ ನಲ್ಲಿ ಆಯ್ತು. ಆದರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಬರಬೇಕಾಗಿರುವಂತಹ ಹಣವನ್ನ ಕ್ಯಾಶ್ ರೂಪದಲ್ಲಿ ಸರ್ಕಾರಿ ನೌಕರರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡಲಾಗಿತ್ತು. ಅದೇ ಒಂದು ರೀತಿಯಲ್ಲಿ ಇವಾಗ ಸೆಪ್ಟೆಂಬರ್ ನಲ್ಲಿಯೂ ಕೂಡ ಇದು ಇಂಪ್ಲಿಮೆಂಟ್ ಆದ್ರೂ ರಾಜ್ಯ ಸರ್ಕಾರಿ ನೌಕರರಿಗೆ ಜುಲೈನ ಅರಿಯರ್ಸ್ ಕೂಡ ಅಕೌಂಟ್ಗೆ ಹಾಕ್ತಾರೆ. ಅಂಡ್ ಇವಾಗ ನಡೀತಾ ಇರುವಂತಹ ಆಗಸ್ಟ್ ನ ಅರಿಯರ್ಸ್ ಅನ್ನು ಕೂಡ ಸರ್ಕಾರಿ ನೌಕರರ ಅಕೌಂಟ್ಗೆ ಹಾಕುವಂತ ಒಂದು ಕೆಲಸವನ್ನ ಇಲ್ಲಿ ಸರ್ಕಾರ ಮಾಡಲಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೇನೆ ಒಂದು ಕೇಂದ್ರ ಸರ್ಕಾರಿ ನೌಕರರ DA 54%ಗೆ ತಲುಪಿದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರದು 8.5% ಇದೆ. ಅದಕ್ಕೆ ಇನ್ನು ಪ್ಲಸ್ 4% ಮಾಡಿದ್ರೆ 8, 2, 10, 13% ವರೆಗೂ ಕೂಡ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಒಂದು DA ತಲುಪುವಂತ ಚಾನ್ಸಸ್ ಇದೆ. ರೌಂಡ್ ಫಿಗರ್ ನಾನು ಹೇಳ್ತಾ ಇರುವಂತದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾನೇ ಹೆಚ್ಚಿನ ಒಂದು ಬೆನಿಫಿಟ್ಸ್ ಗಳು ಇಲ್ಲಿ ಆಗಲಿದೆ ಅಂತಾನೆ ಹೇಳ್ಬಹುದು. ಸೊ ಇದು ದ 4% ಹೈಕ್ ಆಗೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಇಲ್ಲಿ ಬರ್ತಾ ಇರುವಂತದ್ದು. AICPI ಇಂಡೆಕ್ಸ್ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಅದ್ರ ಜೊತೆಗೇನೆ ಒಂದು ಸರ್ಕಾರಿ ನೌಕರರ ನಿಯಮಾವಳಿ ಪ್ರಕಾರ ಕೂಡ DA ಕೊಡಬೇಕಾಗಿರುವಂತಹ ಒಂದು ಟೈಮ್ ಜುಲೈನಲ್ಲಿತ್ತು. ಜುಲೈ ಮತ್ತು ಆಗಸ್ಟ್ ಮಿಸ್
ಮಿಸ್ ಆದ್ರೂ ಕೂಡ ಸೆಪ್ಟೆಂಬರ್ನಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಸರ್ಕಾರಿ ನೌಕರರಿಗೆ ನ್ಯಾಯಯುತವಾಗಿ ಕೊಡಬೇಕಾಗಿರುವಂತಹ ಈ ಒಂದು ತುಟ್ಟಿ ಭತ್ಯೆಗಳನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಅದನ್ನ ಕೊಡ್ಲೇಬೇಕಾಗುತ್ತೆ ಅಂಡ್ ಅದನ್ನ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಕೂಡ ಇಲ್ಲಿ ಎಲ್ಲರಿಗೂ ಇದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇನ್ನೂ ಒಂದು ವಾರ ಮಾತ್ರ, ಇದಾದ ಮೇಲೆ ಮತ್ತೆ ಇನ್ನೊಂದು ದೊಡ್ಡ ಜಿಗಿತ ಅವರ ಒಂದು ಸಂಬಳದಲ್ಲಿ ಆಗೋಕೆ ಹೊರಟಿದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾವು AICPI ಇಂಡೆಕ್ಸ್ ಏನಿದೆ ಅದು ಯಾವ ರೀತಿ ಕಾಣಿಸುತ್ತೆ, ಲೇಬರ್ ಬ್ಯೂರೋ ಇಂಡೆಕ್ಸ್ ಯಾವ ರೀತಿಯಾಗಿ ಇರುತ್ತೆ, ಒಂದು ಕರ್ನಾಟಕ ಭಾರತೀಯ ಬೆಲೆ ಸೂಚ್ಯಾಂಕ ಯಾವ ರೀತಿಯಾಗಿ ಪ್ರಾಧಿಕಾರ ಅದನ್ನ ರಿಲೀಸ್ ಮಾಡುತ್ತೆ, ಅದರಲ್ಲಿ ಯಾವ ರೀತಿಯಾಗಿ ಹೆಚ್ಚಳಗಳು ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ, ಸೊ ಅದು ಹಣದುಬ್ಬರವನ್ನ ಯಾವ ರೀತಿಯಾಗಿ ಸೂಚಿಸುತ್ತೆ ಅನ್ನೋದನ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಡ್ ವಿಡಿಯೋನ ಕೂಡ ಮಾಡ್ತೀವಿ. ಸೊ ದಯವಿಟ್ಟು ನಿಮ್ಮ ಒಂದು ಅಮೂಲ್ಯವಾಗಿರುವಂತಹ ಕಮೆಂಟ್ ಅನ್ನ ಮಾಡಿ ಅಂಡ್ ವಿಡಿಯೋನ ಲೈಕ್ ಮಾಡಿ. ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇರುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಂಪೂರ್ಣವಾಗಿರುವಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನಿದೆ ಮಾಹಿತಿ, ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಗಲಿದೆ, ಇದರೊಂದಿಗೆನೆ 7ನೇ ವೇತನ ಆಯೋಗದ ನಂತರ ರಾಜ್ಯ ಸರ್ಕಾರಿ ನೌಕರರಿಗೆ ಇನ್ನೊಂದು ಖುಷಿ ಸುದ್ದಿ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಯಾವ ರೀತಿಯಾದಂತಹ ಗುಡ್ ನ್ಯೂಸ್ ಬರ್ತಾ ಇದೆ, ಯಾವಾಗಿನಿಂದ ಸರ್ಕಾರಿ ನೌಕರರಿಗೆ ಈ ಒಂದು 4% ಹೆಚ್ಚಳ ಆಗಲಿದೆ ಮತ್ತು ಇದರಿಂದ ಸಂಬಳದಲ್ಲಿ ಎಷ್ಟು ವೃದ್ಧಿ ಆಗಲಿದೆ ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾ ದಿನಗಳಿಂದ 7ನೇ ವೇತನಕ್ಕಾಗಿ ಹೋರಾಟಗಳನ್ನ ಮಾಡಲಾಗ್ತಾ ಇತ್ತು. 7ನೇ ವೇತನ ಪಡೆಯೋಗೋಸ್ಕರ ತುಂಬಾ ದಿನಗಳಿಂದ ಇಲ್ಲಿ ವಿಳಂಬಗಳು ಆಗ್ತಾ ಇತ್ತು. ಆದರೆ ಫೈನಲಿ ಕರ್ನಾಟಕ ರಾಜ್ಯ ಸರ್ಕಾರ ಆಗಸ್ಟ್ ತಿಂಗಳಿನಿಂದ ಅನ್ವಯವಾಗುವಂತೆ 7ನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡುವಂತೆ ಆದೇಶವನ್ನ ಹೊರಡಿಸಿದೆ. ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ 31% ತುಟ್ಟಿ ಭತ್ಯೆಯನ್ನ ಬೇಸಿಕ್ ನೊಂದಿಗೆ ವಿಲೀನ ಮಾಡಲಾಗಿದೆ. ಅದರ ಜೊತೆಗೇನೆ 27.50% ರಷ್ಟು ಫಿಟ್ಮೆಂಟ್ ಅನ್ನ ನೀಡುವ ಮುಖಾಂತರ ಟೋಟಲ್ ಆಗಿ 58.7% ಸಂಬಳದಲ್ಲಿ ಹೆಚ್ಚಳ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಿದೆ. ಸೊ 7ನೇ ವೇತನ ಆಯೋಗದ ನಂತರ ತುಂಬಾನೇ ಚೇಂಜಸ್ ಗಳು ಆಗಲಿದೆ. ಏನಕ್ಕಂದ್ರೆ ಇಷ್ಟು ದಿನ ಒಂದು ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ತಂದ್ರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರಿಗೆ ಅಷ್ಟೇನೋ ಹೆಚ್ಚಿನ ಒಂದು ಅಮೌಂಟ್ ಬರ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ಏನಕ್ಕಂದ್ರೆ ಈ ಒಂದು 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ ನಿಂದ ಸರ್ಕಾರಿ ನೌಕರರ ಏನೋ ಒಂದು ಸಂಬಳ ಇದೆ, ಸ್ಪೆಷಲಿ ಬೇಸಿಕ್ ಸಂಬಳ ಏನಿದೆ ಆ ಒಂದು ಬೇಸಿಕ್ ಸಂಬಳದಲ್ಲಿ ಅತಿ ಹೆಚ್ಚಿನ ಒಂದು ಜಿಗಿತ ಉಂಟಾಗಿರುತ್ತೆ. ಸೊ DA ನ ಬೇಸಿಕ್ ಜೊತೆ ಮೆರ್ಜ್ ಮಾಡೋದ್ರಿಂದ ಸರ್ಕಾರಿ ನೌಕರರ ಬೇಸಿಕ್ ಜಾಸ್ತಿ ಆಗಿದೆ. ಸೊ ಯಾವಾಗ ಬೇಸಿಕ್ ಜಾಸ್ತಿ ಆಗುತ್ತೆ ಅವಾಗ 4% DA ಕೊಟ್ಟರು ಕೂಡ ಮೊದಲು 1200 ರೂಪಾಯಿ ಏನಾದರೂ DA ಇನ್ಕ್ರೀಸ್ ಆಗ್ತಾ ಇದ್ರೆ 4%ಗೆ ಇವಾಗ 2000ಕ್ಕಿಂತ ಹೆಚ್ಚಿನ ಒಂದು ಅಮೌಂಟ್ ಆಗುತ್ತೆ. ಏನಕ್ಕಂದ್ರೆ ಅವರ ಒಂದು ಬೇಸಿಕ್ ಇನ್ಕ್ರೀಸ್ ಆಗಿರುತ್ತೆ. ಸೊ ಹಾಗಾಗಿ 7ನೇ ವೇತನ ಆಯೋಗದ ಲಾಭ ಇನಿಷಿಯಲಿ ಅಂದ್ರೆ ಫಿಟ್ಮೆಂಟ್ ವೈಸ್ ತುಂಬಾನೇ ಜಾಸ್ತಿ ಕಾಣದೇ ಇದ್ದ